ವಕೀಲರ ಬಗ್ಗೆ ನಿನ್ನೆ ಕೂಡ ನಾನು ರಾತ್ರಿ 9 ಗಂಟೆಗೆ ಹೇಳಿದ್ದೆ, ವಕೀಲರ ಈ ದೇಶಭಕ್ತಿ ಇದೆಯಲ್ಲ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕಂದರೆ ಯಾವುದೋ ಒಂದು ತೀರ್ಪು ಬಂದಂಥ ಸಂದರ್ಭದಲ್ಲಿ ಇನ್ಯಾವನೋ ಒಬ್ಬ ತಲೆದಿರುಕ ಹಾಕಿದಂಥ ಪೋಸ್ಟ್ಗಳು, ಅದಾದಮೇಲೆ ಆದಂಥ ಡೆವಲಪ್ಮೆಂಟ್ಗಳು, 40 ಜನ ವಕೀಲರ ಮೇಲೆ ಸುಮ್ಮನೆ ಹಾಕಿದಂಥ FIR ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಸುದ್ದಿ ಮಾಡಿತ್ತು. ಅಂತೂ ಇಂತೂ ತನ್ವೀರ್ನನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ. 40 ವಕೀಲರ ವಿರುದ್ಧ FIR ಹಾಕಿದ್ದು ದೊಡ್ಡ ಪ್ರಕರಣ ಆಗಿಬಿಟ್ಟಿತ್ತು. ಎಲ್ಲ ಕಡೆಯಿಂದಲೂ ಕೂಡ ವಕೀಲರು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಅಯ್ಯೂರು ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತು ಮಾಡುವಂತೆ BJP JDS ಪಟ್ಟು ಹಿಡಿದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಸದನದಲ್ಲೂ ಕೂಡ ಕಾವೇರಿದ ಚರ್ಚೆ ಆಗಿತ್ತು. ನೋಡಿ, ನಾವು ತೋರಿಸ್ತಾ ಇದ್ದೀವಿ. PSI ತನ್ವೀರ್ ಅಹಮದ್ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದ್ದಕ್ಕಿದ್ದಂಗೆನೇ ವಾದ ವಿವಾದ ತಿಳಿಯಲಾಗಿತ್ತು. ಯಾವೊಬ್ಬ ವಕೀಲ ಈ ರೀತಿ ಪೋಸ್ಟನ್ನು ಹಾಕಿದ, ಅದಾದ ಮೇಲೆ ಇನ್ನೊಂದು ಜನ ವಕೀಲರು ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು. ಕೊನೆಗೆ ಕೋರ್ಟಿನ ಆವರಣದಲ್ಲಿ ಏನೋ ಮುಖಾಮುಖಿಯಾದರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಗಲಾಟೆಗಳಾಯಿತು ಅಂಥೇಳಿ ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ದರು. ಪರಸ್ಪರ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನಗಳು ಕೂಡ ಆಗಿತ್ತು. ಆಗ ಈ PSI ತನ್ವೀರ್ 40 ಜನರ ಮೇಲೆ ಏಕಾಏಕಿ FIR ಹಾಕಿದ್ದು. ಸುಮ್ಮನೆ ಯಾವ ಒತ್ತಡದಿಂದ ಈ ರೀತಿ ಹಾಕಿದ್ರೋ ಗೊತ್ತಿಲ್ಲ, ಅಂದು ಇಂದು FIR ಹಾಕಿದ್ರು. ಇದೆಲ್ಲ ಆದಮೇಲೆ ಇದು ಬೇರೆದೇ ರೀತಿಯ ತಿರುವನ್ನು ಪಡೆದಿತ್ತು. ಕೊನೆಗೆ ವಕೀಲರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಿದ್ದರು. ಬೇರೆ ಬೇರೆ ಭಾಗದಿಂದಲೂ ಕೂಡ ವಕೀಲರು ಬಂದು ಪ್ರತಿಭಟನೆ ಮಾಡಿದರು. ಅಂತೂ ಈ ಪ್ರತಿಭಟನೆ ಎಲ್ಲೋ ಕಡೆಗೆ ಇದು ಬೇರೆ ಸ್ವರೂಪ ಪಡಿತಾ ಇದೆ ಅನ್ನುವಂಥದ್ದು ಸರ್ಕಾರಕ್ಕೂ ಕೂಡ ಗೊತ್ತಾಯಿತು. ಅಂತೂ ಇಂತೂ ಎಲ್ಲ ಒತ್ತಡದ ನಡುವೆ BJP JDS ಮತ್ತು ಸಮಸ್ತ ವಕೀಲರ ಬಳಗ ಇವರೆಲ್ಲರ ಒತ್ತಡದ ನಡುವೆ ತನ್ವೀರ್ನ ಸಸ್ಪೆಂಡ್ ಮಾಡಲಾಗಿದೆ. PSI ತನ್ವೀರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದು ತನ್ವೀರ್ ಸಸ್ಪೆಂಡ್ ಆಗಿರೋದು ಜಾನುಮಪ್ಪಿ ಮಸೀದಿಯಲ್ಲಿ ಹಿಂದೂಗಳ ಪೂಜೆಯ ಬಗ್ಗೆ ಪ್ರಶ್ನೆ ಮಾಡಿದ್ದು, ಜೊತೆಗೆ ಅಲ್ಲಿ ಏನು ಜಡ್ಜ್ ಆದೇಶವನ್ನು ಕೊಟ್ಟಿದ್ರು. ಸೊ ಅವರ ವಿಚಾರವಾಗಿ ಕೂಡ ಇವರು RSSನ ಗುಲಾಮರು ಅಂತಿಂತ ಒಂದಷ್ಟು ಆಕ್ಷೇಪಾರ್ಹ ಕಮೆಂಟ್ಗಳನ್ನು ಈತ ಮಾಡಿದ್ದ ಫೇಸ್ಬುಕ್ನಲ್ಲಿ. ನ್ಯಾಯಾಧೀಶರ ಆದೇಶ ಪ್ರಶ್ನಿಸಿ ಯಾವಾಗ ತೀರ್ಪು ಬಂತಲ್ಲ, ತೀರ್ಪು ಬಂದಂಥ ಸಂದರ್ಭದಲ್ಲಿ ಒಬ್ಬ ವಕೀಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ರೀತಿ ಪೋಸ್ಟ್ ಹಾಕ್ತಾರೆ. ಈ ವಕೀಲನನ್ನು ಯಾವುದೇ ಕಾರಣಕ್ಕೂ ಒಳಗಡೆ ಬಿಟ್ಕೋಬಾರ್ದು, ಇವ್ರನ್ನ ಸಸ್ಪೆಂಡ್ ಮಾಡಬೇಕಂದ್ರೆ ಈ ಬಾರ್ ಕೌನ್ಸಿಲಿಂದ ತೆಗೆದುಹಾಕಬೇಕು ಇವ್ರನ್ನ ಅಂಥೇಳಿ ಇನ್ನುಳಿದಂಥ ವಕೀಲರು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಪ್ರತಿಭಟನೆ ಮಾಡ್ತಾರಲ್ಲ, ಆ ಪ್ರತಿಭಟನೆ ಮಾಡಿದಂಥವ್ರನ್ನ ಪ್ರಶ್ನೆ ಮಾಡೋಕ್ಕೋಸ್ಕರ ಇನ್ನೊಂದಿಷ್ಟು ಜನರು ಹಿಂಡು ದಂಡು ಕೋರ್ಟಿನ ಆವರಣದಲ್ಲಿ ಏನು ಸಂದರ್ಭದಲ್ಲಿ ಇರ್ತಾರೆ ಅವರು ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. ಆವಾಗ ಪರಸ್ಪರರು ಕಂಪ್ಲೇಂಟ್ ಲಾಡ್ಜ್ ಮಾಡಿರ್ತಾರೆ. ಕಂಪ್ಲೇಂಟ್ ಲಾಡ್ಜ್ ಮಾಡಿದಂಥ ಸಂದರ್ಭದಲ್ಲಿ ಈತ ಒತ್ತಡಕ್ಕೊಳಗಾಗಿ ತನ್ವೀರ್ ಇದ್ದಕ್ಕಿದ್ದಂಗೆನೇ 40 ಜನ ವಕೀಲರ ಮೇಲೆ FIR ಹಾಕ್ತಾನೆ. 40 ಜನ ವಕೀಲರ ಮೇಲೆ. ಇದು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣ ಆಗಿತ್ತು. ಕೊನೆಗೇನು ಅಂತಂತಂದರೆ ಎಲ್ಲರೂ ಕೂಡ ಪ್ರತಿಭಟನೆಗಳಿದ್ದರು. ಬೇರೆ ಬೇರೆ ಭಾಗದಿಂದ ವಕೀಲರು ಬಂದು ಪ್ರತಿಭಟನೆ ಮಾಡಿದರು. ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಮಾಡಿದ್ರು, ಆ ತನ್ವೀರ್ಗೆ ಬೇರೆ ಬೇರೆಯವರ ಬೆಂಬಲ ಇತ್ತು ಅನ್ನುವಂಥದ್ದು. ಕೊನೆಗೆದು ಸದನದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಯಿತು. ಸರ್ಕಾರಕ್ಕೆ ಮುಜುಗರ ಆಗಿತ್ತು. ಅಂತೂ ಇಂತೂ ಈಗ ತನ್ವೀರನ್ನು ಸಸ್ಪೆಂಡ್ ಮಾಡಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸಯ್ಯದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಯ್ಯದ್, ನೋಡ್ತಾ ಇದ್ದೀವಿ ಏನು ಅಂದರೆ ತನ್ವೀರ್ ಯಾಕೆ 40 ಜನರ ಮೇಲೆ FIR ಹಾಕಿದ್ರು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಯಾರ ಒತ್ತಡದಿಂದ ಈ ರೀತಿ ಮಾಡಿದ್ರು ಏನು ಎತ್ತ ಅಂತ ಬೇರೆ ಬೇರೆ ಭಾಗದಿಂದ ಕೂಡ ವಕೀಲರು ಬಂದು ಪ್ರತಿಭಟನೆಗಳಿದ್ರು. ಅಂತೂ ಇಂತೂ ಈಗ ತನ್ವೀರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ವಿವರ ಏನಿದೆ? ಖಂಡಿತ ಬರೋದು. ಈಗಾಗಲೇ ಸರ್ಕಾರ ಒಂದು ಹಂತದ ಫುಲ್ ಸ್ಟಾಪ್ಗೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸಸ್ಪೆನ್ಷನ್ ಆರ್ಡರ್ ಇದೆ. PSI ತನ್ವೀರ್ ಅವರ ಕೈ ಸೇರುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಬಹಳಷ್ಟು ದೊಡ್ಡ ಮಟ್ಟದ ತಾರ್ಕಿಕ ಒಂದು ಹೋರಾಟಕ್ಕೆ ಮುಂದಾಗಿದ್ದ ವಕೀಲರಿಗೆ ಸದ್ಯಕ್ಕೆ ಸಮಾಧಾನ ಪಡಿಸುತ್ತಾ ಹೋಗಿರುವಂತಹ ಸರ್ಕಾರ PSI ತನ್ವೀರ್ ಅವರಿಗೆ ಅಮಾನತು ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಕೆಲವೇ ಹೊತ್ತಿನಲ್ಲಿ ಸಸ್ಪೆನ್ಷನ್ ಆರ್ಡರ್ ಕೂಡ ಬರುತ್ತೆ. ಸೊ ಈ ಕಳೆದ 8 ದಿನಗಳಿಂದ ರಾಮನಗರದಲ್ಲಿ ದೊಡ್ಡ ಮಟ್ಟದ ಹೋರಾಟ ಇತ್ತು. ವಕೀಲರು ಮತ್ತು ಪೊಲೀಸರ ನಡುವೆ ಇದೊಂದು ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಾಗಿತ್ತು. ಸೊ ಹೀಗಾಗಿ ನಾವು ಬಗ್ಗಲ್ಲ ನಾವು ಜಗ್ಗಲ್ಲ ಅನ್ನೋ ಒಂದು ಕಡೆ ಪೊಲೀಸ್ ಇಲಾಖೆ ಕೂಡ ಇದ್ರೆ, ವಕೀಲರು ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, 40 ಜನ ವಕೀಲರ ಮೇಲೆ ತಾವು ಕೇಸ್ ಹಾಕಕ್ಕೆ ಯಾವ ರೀತಿ ಸಾಧ್ಯ, ಅದರಲ್ಲಿ ಬಹಳಷ್ಟು ಜನ ಆ ಘಟನೆಯಲ್ಲಿ ಇರ್ಲೂ ಇಲ್ಲ. ಸೊ ಹೀಗಾಗಿ ಇದೇನು ಪೊಲೀಸ್ ರಾಜ್ಯ, ಗೂಂಡಾ ರಾಜ್ಯನ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ, ಶಾಸಕರ ವಿರುದ್ಧ ಮತ್ತು ಸಂಸದರ ವಿರುದ್ಧವೂ ಕೂಡ ಹೋರಾಟಗಳು ನಡೆದವು. ಇವೆಲ್ಲಕ್ಕೂ ಕೂಡ ಯಾವುದೋ ಒಂದು ಬಳಗಕ್ಕೆ, ಯಾವುದೋ ಒಂದು ಸಮುದಾಯಕ್ಕೆ ಮೆಚ್ಚುತ್ತುವ ಕಾರಣದಿಂದಾಗಿ ಇದೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು. ಮತ್ತೆ ಇದು ರಾಜಕೀಯ ಒಂದು ತಿರುವು ಕೂಡ ಪಡ್ಕೊಳ್ತು. ಪ್ರತಿಪಕ್ಷ ನಾಯಕ RSS ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಮಧ್ಯರಾತ್ರಿ HD ಕುಮಾರಸ್ವಾಮಿ ಅವರು ಕೂಡ ಬಂದ್ರು. ಈ ಒಂದು ಹೋರಾಟ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಶುರುವಾಯಿತು. ಸೊ ನಿನ್ನೆ ಇಡೀ ಸದನದಲ್ಲೂ ಕೂಡ 1.5 ತಾಸುಗಳ ಕಾಲ ಈ ಒಂದು ಆದ ನಂತರ
ಘಟನೆ ಆದ ನಂತರ ಮತ್ತೆ ಇವತ್ತು ಬೆಳಿಗ್ಗೆ ಒಂದು ಹಂತದಲ್ಲಿ ವಕೀಲರಿಗೆ ಸಮಾಧಾನ ಪಡಿಸಕ್ಕೆ ಹೋಗಿರುವಂತಹ ರಾಜ್ಯ ಸರ್ಕಾರ ಏನಿದೆ ಈಗಾಗಲೇ ತನ್ವೀರ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಸೊ ಹೀಗಾಗಿ ನಾಳೆ ನಡೆಯಲಿರುವಂತಹ ಏನು ಬೆಂಗಳೂರು ಚಲೋ ಇತ್ತು ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ದೊಡ್ಡ ಮಟ್ಟದ ಹೋರಾಟ ಆದ್ರೆ ಬಹಳಷ್ಟು ಸೆನ್ಸಿಟಿವ್ ಸೂಕ್ಷ್ಮ ವಿಚಾರ, ಹಿಂದೆ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಘರ್ಷಣೆಗಳಾಗಿದ್ದಾವೆ, ಇದು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಹಂತಕ್ಕೆ ಬಂದಿರುವಂತದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.